ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಬ್ರೇಕ್ಫಾಸ್ಟು ಏನು ಮಾಡ್ತೀನಿ, ಸಾಬುದಾನ ಇಡ್ಲಿ ಅಂದರೆ ಸಬ್ಬಕ್ಕಿ ಇಡ್ಲಿ ಅಂತ. ಈ ಗ್ಲಾಸಲ್ಲಿ ನಾನು 3 ಗ್ಲಾಸು ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೆ ರಾತ್ರಿನೇ. ಅದಕ್ಕೆ ಸಬ್ಬಕ್ಕಿ ಇಡ್ಲಿ ಮಾಡಬೇಕು ಅಂದರೆ ರಾತ್ರಿನೇ ನೆನೆಸಿಟ್ಕೋಬೇಕು. 3 ಗ್ಲಾಸು ಆಲ್ರೆಡಿ 2 ಗ್ಲಾಸ್ ಹಾಕಿದ್ದೀನಿ. ಈಗ 1 ಗ್ಲಾಸ್ ಹಾಕ್ತಾಯಿದ್ದೀನಿ. ಈ ಗ್ಲಾಸಲ್ಲಿ 1 ಗ್ಲಾಸು ರವೆನ ಹುರಿದಿಟ್ಕೊಂಡಿದ್ದೀನಿ. ಬಾಂಬೆ ರವೆ ಅಂತೀವಿ, ಉಪ್ಪಿಟ್ಟು, ಸಣ್ಣ ರವೆ, ಮೀಡಿಯಮ್ ರವೆ ಅಂತೀವಲ್ವ ಅದು. ಆ ರವೆನ ಹುರಿದಿಟ್ಕೊಂಡು ಈಗ ಸಾಬುದಾನಾಗೆ ಹಾಕ್ತಾಯಿದ್ದೀನಿ. ಈಗ ಒಗ್ಗರಣೆ ಮಾಡಿದ್ದೀನಿ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಉದ್ದಿನಬೇಳೆ, ಕಡಲೆಬೇಳೆ, ಸಬ್ಬಕ್ಕಿ ಕಟ್ ಮಾಡಿ ತೊಳೆದು ಹಾಕಿದ್ದೀನಿ. ಸ್ವಲ್ಪ ಜಿಂಜರ್ ಅಂದರೆ ಶುಂಠಿನ ಕಟ್ ಮಾಡಿ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ತೀನಿ. ಈಗ ರವೆ ಸಾಬುದಾನಾಗೆ 3/4 ಕಪ್ಪಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ನೋಡಿಕೊಂಡು ಉಪ್ಪನ್ನ ಕಲಿಸ್ಕೊಳ್ಳಿ. ಒಗ್ಗರಣೆ ಮಾಡಿ ಇಟ್ಕೊಂಡಿರೋದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ನೀರು ಜಾಸ್ತಿ ಬೆರೆಸಬಾರ್ದು. ಆಲ್ರೆಡಿ ಮೊಸರು ಹಾಕಿದ್ದೀವಿ. ನೋಡಿಕೊಂಡು ಸ್ವಲ್ಪನೇ ನೀರನ್ನ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಹದದಲ್ಲೇ ಇರಬೇಕಿದು. ತುಂಬ ನೀರಾದರೆ ಆಗೋದಿಲ್ಲ. ನೋಡಿಕೊಂಡು ಬೆರೆಸ್ಕೋಬೇಕು. ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಯಾಕೆಂದರೆ ಒಂದು 1/2 ಅವರ್ ಇದನ್ನು ನೆನೆಸಿಡಬೇಕು. ಇನ್ನೂ ಸ್ವಲ್ಪ ನೀರು ಬೇಕಾದರೆ ಆಮೇಲೆ 1/2 ಅವರ್ ಆದಮೇಲೆ ಬೆರೆಸ್ಕೊಳ್ಳೋಣ. ಅಲ್ಲಿವರೆಗೂ ಒಂದು 1/2 ಅವರ್ ನೆನಿಬೇಕು. ಒಂದು ಅರ್ಧ ಗಂಟೆ ಇದು ನೆನಿಲಿ ಚೆನ್ನಾಗಿ. ಇದಕ್ಕೆ ಅಡುಗೆ ಸೋಡಾ ಏನೂ ಹಾಕಿಲ್ಲ. ಯಾಕೆಂದರೆ ಆ ಹುಳಿ ಮೊಸರೆ ಹಾಕಿ ಕಲಸಿಟ್ಟಿದ್ದೀನಿ. ಈಗ ಸಬ್ಬಕ್ಕಿ ಇಡ್ಲಿಗೆ ಚಟ್ನಿ ಮಾಡ್ತಾಯಿದ್ದೀನಿ. ಈರುಳ್ಳಿ 2 ಕಟ್ ಮಾಡಿ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ 4 ಹಾಕಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಶುಂಠಿ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, 1-2-3 ಈಗ ಒಂದು ಚಿಕ್ಕ ತೆಂಗಿನಕಾಯಿ ಕೊಬ್ಬರಿ ತುರಿದು ಹಾಕ್ತಾಯಿದ್ದೀನಿ. ಕೊಬ್ಬರಿನ ಏನೋ ಜಾಸ್ತಿ ಬಾಡಿಸ್ಕೊಳ್ಳೋದು ಬೇಡ, ಸ್ವಲ್ಪ ಬೆಚ್ಚಗಾದರೆ ಸಾಕು. ಈಗ ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ತೀನಿ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ತೀನಿ. ಈಗ ಸ್ವಲ್ಪ ಒಂದು 1/4 ಕಪ್ಪಷ್ಟು ಕಡಲೆಪಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಕಡಲೆಪಪ್ಪು ಹಾಕಿ ಮಿಕ್ಸಿ ಮಾಡ್ಕೊ. ಎಲ್ಲದು ಇಡ್ಲಿ ಹಾಕೋದ್ರಲ್ಲಿ ಈ ಥರ ಎಣ್ಣೆ ಎಲ್ಲದಕ್ಕೂ ಈ ಥರ ಅಪ್ಲೈ ಮಾಡಿ ನೋಡಿ. ಈ ಥರ ಇರುತ್ತೆ. ಈ ಹದಕ್ಕೆ ಬಂದಿದೆ ನೋಡಿ. ನೆಂದಾದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಕಲಿಸ್ಕೊಬಿಟ್ಟು ಒಂದೊಂದಕ್ಕೆ ಹಾಕಬೇಕು. ಈ ಥರ ಹಾಕಿಟ್ಕೊಂಡು ಈಗ ನಾವು ಇಡ್ಲಿ ಪಾತ್ರೆಗೆ ಇಡ್ತೀನಿ. ಫುಲ್ ಹಾಕೋಬೇಡಿ. ಚಿಕ್ಕ ಸೌಟಲ್ಲೇ ತೊಗೊಂಡು ಒಂದೊಂದು ಸೌಟ್ ಹಾಕ್ಕೊಂಡ್ರೆ ಸಾಕು. ಇಡ್ಲಿ ಬೇಯಕ್ಕೆ ಇಟ್ಟಿದ್ದೀನಿ. ಸಬ್ಬಕ್ಕಿ ಇಡ್ಲಿಗೆ ನೋಡಿ, ಸಬ್ಬಕ್ಕಿ ಇಡ್ಲಿ ರೆಡಿಯಾಗಿದೆ. ಎಷ್ಟು ಸಾಫ್ಟಾಗಿ ಹೆಂಗೆ ಬಂದಿದೆ ನೋಡಿ. ಚಟ್ನಿಯಲ್ಲಿ ಕಲಿಸ್ಕೊಂಡು ತಿಂದರೆ ಸೂಪರಾಗಿರುತ್ತೆ. 2 ಗ್ಲಾಸ್ ಸಬ್ಬಕ್ಕಿಗೆ 2 ಗ್ಲಾಸು ರವೆನೂ ಹಾಕೋಬೋದು. ನನಗೆ ಸಬ್ಬಕ್ಕಿ ಜಾಸ್ತಿ ಇರಬೇಕು, ರವೆ ಕಡಿಮೆ ಇರಬೇಕು ಅಂತಲೂ ಹಾಕ್ಕೊಂಡಿದ್ದೀನಿ. ಹೆಂಗೆ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಸ್ವಲ್ಪ ರವೆ ಜಾಸ್ತಿ ಹಾಕಿದ್ರೆ ಗಟ್ಟಿ ಬರುತ್ತೆ, ಕಡಿಮೆ ಹಾಕಿದ್ರೆ ಸಾಫ್ಟಾಗಿ ಇರುತ್ತೆ. ನೀವು ಸೋಡಾ ಹಾಕ್ಕೊಂಡ್ರೆ
ಚೆನ್ನಾಗಿ ಬರುತ್ತೆ. ಇದು ವಿತೌಟ್ ಸೋಡಾದಲ್ಲಿ ಮಾಡಿರೋ ಸಬ್ಬಕ್ಕಿ ಇಡ್ಲಿ ನಿಮ್ಗೆ ಇಷ್ಟ ಆದರೆ ನೀವು ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಸಬ್ಬಕ್ಕಿ ಇಡ್ಲಿನ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಹೊಸ ವಿಡಿಯೋದಲ್ಲಿ ಅಡುಗೆ ತೊಗೊಂಡು ಬರ್ತೀನಿ.